ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ. ಇದು ನೀವು ಪ್ರೀತಿಯಲ್ಲಿ ಯಾರ ಜೊತೆನಾರ ಇದ್ದರೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೆ ಆ್ಯಂಡ್ ನಿಮ್ಮ ಮದುವೆ ಆಗಿ ನೀವು ದೂರ ಇದ್ದರೆ ಆ್ಯಂಡ್ ನಿಮಗೆ ಕುತೂಹಲ ಇದ್ದರೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಅವ್ರ ಕರೆಂಟ್ ಎನರ್ಜಿ ಏನಿರ್ಬೋದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಈವನ್ ನೀವು ಬ್ರೇಕಪ್ ಆಗಿದ್ರೂ ಕೂಡ, ಸೊ ನೀವು ಬ್ರೇಕಪ್ ಆಗಿ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ, ಇಲ್ಲ ಅವ್ರಿಗೇನಾರ ಪಶ್ಚಾತ್ತಾಪ ಇದೆಯಾ, ಅದೆಲ್ಲ ರೀಡಿಂಗ್ಸಲ್ಲಿ ಬಂದರೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ. ಸೊ ಇವತ್ತಿನ ರೀಡಿಂಗು ಈ ಥರ ಇರುತ್ತೆ ಆ್ಯಂಡ್ 3 ಪೈಲ್ಸ್ ಇಟ್ಟಿರ್ತೀನಿ. ಸೊ ಪೈಲ್ ನಂಬರ್ 1 ಈ ಪಿಂಕ್ ಕಲರ್ ಡೈಸ್, ಪೈಲ್ ನಂಬರ್ 2 ಈ ವೈಟ್ ಕಲರ್ ವಿತ್ ಪಿಂಕ್ ಡಾಟ್ಸ್, ಮತ್ತು 3ನೇದು ಈ ಕೆಂಪು ಕಲರ್ ಡೈಸ್ ವೈಟ್ ಡಾಟ್ಸ್. ಸೊ ನಿಮ್ಮ ಪೈಲ್ಗಳನ್ನು ನೀವು ಮೆಡಿಟೇಟ್ ಮಾಡಿ ಚೂಸ್ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಇಂಟ್ರೋನ ನೋಡಿ. ಸೊ ಇಂಟ್ರೋಯಿಂದ ನಿಮಗೆ ಗೊತ್ತಾಗ್ಬೋದು ಈ ಟಾಪಿಕ್ ಯಾವುದ್ರ ಬಗ್ಗೆ ಇದೆ, ಯಾರನ್ನು ಇದನ್ನು ನೋಡ್ಬೋದು, ಯಾರ ಜೀವನದಲ್ಲಿ ಇದು ನಡೀತಾ ಇದೆ, ಅನ್ವಯಿಸ್ತಾ ಇದೆ. ಇನ್ನು ಕೆಲವರಿಗೆ ಎನರ್ಜೀಸ್ ನಾನು ಸಾಕಷ್ಟು ಸತಿ ಹೇಳಿದ್ದೇನೆ, ಇದು ಆಗಿರ್ಬೋದು ಆ್ಯಂಡ್ ಇನ್ನು ಕೆಲವರಿಗೆ ಅದು ಆಗೋದಿರುತ್ತೆ. ಸೊ ಅವರಿಗೋಸ್ಕರ ಆ ಮೆಸೇಜ್ ಇರುತ್ತೆ. ಸಪೋಸ್ ನಿಮಗೆ ಈ ಪೈಲಲ್ಲಿ ನಿಮ್ಮ ಮೆಸೇಜ್ ಅಂದರೆ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ಬೋದು ಅನ್ನೋದು ಇರಲ್ವೋ, ನೀವು ನೆಕ್ಸ್ಟ್ ಪೈಲ್ನ 2 ಪೈಲ್ನ ಚೂಸ್ ಮಾಡ್ಬೋದು. ಸೊ ಈ 2 ಪೈಲಲ್ಲೂ ನಿಮ್ಮ ಸ್ಟೋರಿ ನಿಮಗೆ ಸಿಕ್ಕಿಲ್ಲ, ನಿಮ್ಮ ಕತೆ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಯಾವುದಾರ ರೀಡಿಂಗ್ನ ನೋಡ್ಬೋದು. ಸೊ ಇದು ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಖಂಡಿತವಾಗಲಿ ಕ್ಲಿಯರ್ ಆಗಿರ್ಬೋದು ವಿಷಯ. ಸೊ ನಾವು ಶುರು ಮಾಡೋಣ ನಿಮ್ಮ ರೀಡಿಂಗ್. ಸೊ ನೀವು ಯಾವುದೇ ರೀತಿಯನಾರ ಯೋಚನೆ ಮಾಡ್ತಾ ಇರ್ಬೋದು, ನೀವು ಅವ್ರ ಜೊತೆನಾರ ಇರ್ಬೋದು, ಬಟ್ ನಿಮಗೆ ಗೊತ್ತಾಗಲ್ಲ ಒಳಗೆ ಏನಿರುತ್ತೋ. ಕೆಲವೊಬ್ಬರು ತುಂಬ ಮಾತಾಡಲ್ಲ, ಕೆಲವರು ಸೈಲೆಂಟ್ ಇರ್ತಾರೆ ಆ್ಯಂಡ್ ಕೆಲವರಿಗೆ ಗೊತ್ತಾಗೋದು ಇಲ್ಲ ಅವ್ರೇನು ಹೇಳಬೇಕು ಬಿಡಬೇಕು ಅನ್ನೋದನ್ನು. ಕೆಲವರು ಶೈ ಇರ್ತಾರೆ, ಅಂದರೆ ನಾಚಿಕೆ ಸ್ವಭಾವದವ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಏನು ಹೇಳಬೇಕು ಅಂತ. ಸೊ ನಿಮ್ಮ ಪರ್ಸನ್ ನಿಜವಾಗ್ಲೂ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ಪೈಲ್ ನಂಬರ್ 1ಇಂದ ಶುರು ಮಾಡೋಣ. ಸೊ ಪೈಲ್ ನಂಬರ್ 1, ಯಾರು ಈ ಪಿಂಕ್ 1 ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ. ಸಾಕಷ್ಟು ಕನ್ಫ್ಯೂಷನ್ಸ್ ಇಟ್ಕೊಬೇಡಿ ಫ್ಯೂಚರ್ ಬಗ್ಗೆ ಇಲ್ಲ ಪಾಸ್ಟ್ ಬಗ್ಗೆ. ಸೊ ಪ್ರೆಸೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸಾಕಷ್ಟು ಸತಿ ನಾವು ಏನು ಮಾಡ್ತೀವಿ ಅಂದರೆ ಹಿಂದೆ ಆಗಿರೋದನ್ನು ಇಲ್ಲ ಮುಂದೆ ಆಗೋದ್ರನ್ನು ನಾವೇನು ಮಾಡ್ತೀವಿ, ನಮ್ಮ ಯೋಚನೆಯಿಂದನೇ ಅದನ್ನು ಬ್ಲಾಕ್ ಮಾಡಿಬಿಡ್ತೀವಿ. ಹೆದರಿಕೆ ಆಗುತ್ತೆ, ಏನೋ ಒಂದಿರುತ್ತೆ. ಸೊ ಕೆಲವೊಂದನ್ನು ನಾವು ಬ್ಲಾಕ್ ಮಾಡಿಬಿಡ್ತೀವಿ. ಅದು ಆಗುತ್ತೆ ಅಂದ್ರೂ ಆಗಲ್ಲ ಕೆಲವೊಂದು ಸತಿ. ಸೊ ನಿಮ್ಮ ಬ್ಲಾಕೇಜಸ್ನ ನೀವು ಇಟ್ಕೋಬೇಡಿ. ಸೊ ನೋಡೋಣ. ಇದು ನಿಮ್ಮ ಫೀಲಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಬಗ್ಗೆ. ಸೊ ಇದು ನಿಮ್ಮ ಫೀಲಿಂಗ್, ಇದು ನಿಮ್ಮ ಪರ್ಸನ್ ಫೀಲಿಂಗ್, ಪರ್ಸನ್ ಎನರ್ಜಿ ಏನಿದೆ ಅಂತ ಈ 3 ಕಾರ್ಡ್ಸ್ ಹೇಳುತ್ತೆ. ಸೊ ಹೋಪ್ಫುಲಿ ನಿಮಗೆ ಕಾಣ್ತಾ ಇದೆ. ಓಕೆ. ಸೊ ಮತ್ತೆ ಮಧ್ಯದಲ್ಲಿ ನಿಮ್ಮ ಇಬ್ಬರ ಕಲೆಕ್ಟಿವ್ ಎನರ್ಜಿ ಏನಿರುತ್ತೆ ಅನ್ನೋದನ್ನು ಈ ಕಾರ್ಡ್ ಹೇಳುತ್ತೆ. ಆ್ಯಂಡ್ ನಾನು ಇಲ್ಲಿ ಒಂದು ಮೆಸೇಜ್ ತೆಗಿತೀನಿ, ಸ್ಪಿರಿಟ್ ಗೈಡ್ಸಿಂದ ಮೆಸೇಜ್ ತೆಗಿತೀನಿ ನಿಮಗೋಸ್ಕರ ಈ ಕನೆಕ್ಷನ್ ಮೇಲೆ, ಇಲ್ಲ ಈ ಪರ್ಸನ್ ಬಗ್ಗೆ ನೀವು ಯಾವ ರೀತಿ ತಗೋಬೇಕು ಅಂತಿರ್ತೀರೋ ನೀವು ಆ ರೀತಿ ತಗೋಬೋದು. ಓಕೆ. ಸೊ ಇಟ್ಕೋಬೇಕಂತಿತ್ತು. ಸೊ ಇದು ನಿಮ್ಮ ಅಡ್ವೈಸ್ ಇರುತ್ತೆ, ಸ್ಪಿರಿಟ್ ಗೈಡ್ಸಿನ ಮೆಸೇಜ್ ಇರುತ್ತೆ ನಿಮಗೋಸ್ಕರ. ಓಕೆ. ಸೊ ನೋಡೋಣ. ಸೊ ನಿಮ್ಮ ಎನರ್ಜಿ ಏನಿದೆ, ಓಕೆ. ಸೊ ಸಾಕಷ್ಟು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡಲಿ, ಇಲ್ಲ ನಿಮಗೆ ಅವರು
ನನಗೆ ಇಲ್ಲಿ ಸಾಕಷ್ಟು ಜನ ನೀವೇ ಅವ್ರನ್ನ ಫಸ್ಟ್ ಹೋಗ್ಬಿಟ್ಟು ಹೇಳಿದ್ದೀರಾ ಅನಿಸ್ತಾ ಇದೆ. ಸೊ ನೀವೇ ಫಸ್ಟ್ ಆ್ಯಕ್ಷನ್ ತೊಗೊಂಡಿರೋದು ಈ ಸಿಚುವೇಷನಲ್ಲಿ, ನೀವು ಹೋಗಿ ಹೇಳಿದ್ದೀರಾ. ಸೊ ಜಗಳ ಆಗಿದ್ರು ಸರಿ, ಏನೇ ಆಗಿದ್ರು ಸರಿ, ನಾವಿಬ್ಬರು ಪ್ಯಾಚಪ್ ಆಗೋಣ ಅನ್ನೋದು ನಿಮ್ಮ ತಲೆಯಲ್ಲಿದೆ. ಆ್ಯಂಡ್ ಅವರಿಗೆ ಇವಾಗ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳಕ್ಕೆ ಯೋಚನೆಯೂ ಬರ್ತಾ ಇಲ್ಲ. ಸೊ ಅವರು ಸಾಕಷ್ಟು ಹಿಂದೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಆ ಆ್ಯಕ್ಷನ್ ತೊಗೊಳಕ್ಕೆ ಈಗ ಅವರು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಯಾಕಂದರೆ ಕೆಲವೊಂದು ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯ ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಇಲ್ಲ ನೀವು ಆ್ಯಕ್ಷನ್ ತೊಗೊಳ್ದಲೇ ಇರ್ಬೋದು. ಅವ್ರು ಕಂಪ್ಲೀಟಾಗಿ ನಿಮಗೋಸ್ಕರ ಮ್ಯಾರೇಜ್ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಯಾವುದೇ ರೀತಿ ಡಿಸಿಷನ್ಸ್ನ ತೊಗೊಳ್ಳೋಕ್ಕೆ ಅವರು ಫುಲ್ ಕಂಪ್ಲೀಟಾಗಿ ಕಾಯ್ತಾ ಇರ್ಬೋದು. ಬಟ್ ನೀವು ಆ ಟೈಮಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಿದ್ದೀರಾ. ಆ್ಯಂಡ್ ಇವಾಗ ನಿಮಗೆ ಅವರಿಂದ ನೀವು ಬಿಗಿನಿಂಗ್ಸ್ ಬೇಕು, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ನಿಮ್ಮ ಜಾಬ್ ಎಲ್ಲ ಸೆಟಲ್ ಆಗಿದೆ. ಸೊ ಆಗ ನಿಮ್ಮ ಕೆರಿಯರ್ ಎಲ್ಲ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಸೊ ಈಗ ನಿಮ್ಮ ಕೆರಿಯರ್ ಚೆನ್ನಾಗಿದೆ, ನಿಮ್ಮ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ, ಎಲ್ಲ ರೀತಿಯಲ್ಲೂ ಅಬಂಡೆಂಟ್ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಇವಾಗ ಆ್ಯಕ್ಷನ್ ತೊಗೊಳ್ಬೇಕು ಈ ಸಿಚುವೇಷನ್ನಲ್ಲಿ ಅಂತ ಅನಿಸ್ತಾ ಇದೆ. ಸೊ ಇದು ನಿಮ್ಮ ಕರೆಂಟ್ ಸಿಚುವೇಷನ್, ನಿಮ್ಮ ಫೀಲಿಂಗ್. ಓಕೆ, ಸೊ ನಿಮ್ಮ ಪರ್ಸನ್ ಇನ್ನು ನೋಡೋಣ, ನಿಮ್ಮ ಪರ್ಸನ್ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಸ್, ನಿಮ್ಮ ಪರ್ಸನ್ ನಿಮಗೆ ಗೊತ್ತಿದೆ. ಇವರು ಪಾಸ್ಟಲ್ಲಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನೀವು ಫ್ರೆಂಡ್ಸ್ ಆಗಿ ಆಮೇಲೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಂದಿರ್ಬೋದು, ನಿಮ್ಮ ಪ್ರೀತಿ ಬೆಳೆದಿರ್ಬೋದು. ಆ್ಯಂಡ್ ಅವರು ಸಾಕಷ್ಟು ಒಬ್ಬ ನೈಟ್ ಆಫ್ ಕಪ್ ಪರ್ಸನ್ ಈಸ್ ಅ ಪ್ಯೂರ್ ಪರ್ಸನ್. ಅವರು ಸಾಕಷ್ಟು ಪ್ಯೂರ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಹಾಗಾಗಿ ಅವರು ನಿಮ್ಮನ್ನು ಕಾದಿದ್ದಾರೆ, ಇಷ್ಟು ದಿನವೂ ಕಾದಿದ್ದಾರೆ. ಆ್ಯಂಡ್ ಅವರು ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಅವರು ಈ ಆಫರ್ನ ಕೊಡಬೇಕು ಅಂತಿದ್ದೀರಾ. ಬಟ್ ರೈಟ್ ನಾವು ಇಲ್ಲಿ ನೀವು ಅದನ್ನು ನೋಡ್ತಾ ಇಲ್ಲ. ಸೊ ನೀವು ಅದನ್ನು ನೋಡ್ತಾ ಇಲ್ಲ. ಸೊ ನಿಮಗಿಲ್ಲಿ ನಾನು ಯಾವ ಥರ ಕನ್ವೆ ಮಾಡಬೇಕು ಈ ರಿಲೇಷನ್ಶಿಪ್ನ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಈ ಹಿಂದೆ ತೊಗೊಂಡಿದ್ದು ನಾನು ಡಿಸಿಷನ್ನು ಈಗ ನಾನು ತೊಗೋಬೇಕಾ ಬೇಡವಾ ಅಂತ. ಬಟ್ ದಿಸ್ ಪರ್ಸನ್ ಈಸ್ ರಿಯಲಿ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್. ಅವ್ರು ನಿಜವಾಗ್ಲೂ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲ ಅವ್ರ ತಲೆಯಲ್ಲಿ. ಸೊ ಅವರು ನಿಮಗೆ ಒಂದು ಪ್ಯೂರ್ ಬಿಗಿನಿಂಗ್ ಕೊಡಬೇಕು ಅಂತಿದ್ದಾರೆ. ಸೊ ನೀವು ರೆಡಿ ಇದ್ದೀರಾ. ಬಟ್ ಸದ್ಯದಲ್ಲಿ ಅಟ್ ಪ್ರೆಸೆಂಟ್ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಯೋಚನೆನ ಸ್ವಲ್ಪ ಕಮ್ಮಿ ಮಾಡಿ. ಆ್ಯಂಡ್ ನಿಮಗೆ ಹೈರೋಫ್ಯಾಂಟ್ ಬಂದಿದೆ. ಸೊ ನಿಮಗೆ ಸಾಕಷ್ಟು ನಾಲೆಡ್ಜ್ ಇದೆ ಇದ್ರ ಬಗ್ಗೆ. ಈ ಪರ್ಸನ್ ಏನು ಥಿಂಕ್ ಮಾಡ್ಬೋದು, ಯಾವ ರೀತಿ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅವ್ರ ಪ್ರೆಸೆಂಟ್ ಎನರ್ಜಿನೂ ನಿಮಗೆ ಗೊತ್ತಿರ್ಬೋದು, ಯಾಕಂದರೆ ನೀವು ಅವ್ರನ್ನ ದಿನ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ನಿಮಗೆ ಅವ್ರ ಕರೆಂಟ್ ಎನರ್ಜಿ ಚೆನ್ನಾಗಿ ಗೊತ್ತಿದೆ. ಅವ್ರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬಾ ಇದಾಗಿರ್ತಾರೆ. ಆ್ಯಂಡ್ ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರ ಮಧ್ಯ. ಆ್ಯಂಡ್ ಹೈರೋಫ್ಯಾಂಟ್ ಬಂದಿದೆ ಅಂದರೆ ಇಲ್ಲಿ ಅವರು ನಿಮಗೆ ಟ್ರೆಡಿಷ್ನಲ್ ಮ್ಯಾರೇಜಸ್ ಆ್ಯಂಡ್ ಅವ್ರ ಫ್ಯಾಮಿಲಿನ ಒಪ್ಪಿಸಿ ನಿಮ್ಮನ್ನು ಮದುವೆ ಆಗೋ ರೀತಿ, ಇಲ್ಲ ಎಂಗೇಜ್ಮೆಂಟ್ ಆಗೋ ರೀತಿ, ಆ ಥರ ಅವ್ರ ತಲೆಯಲ್ಲಿ ಈಗ ನಡೀತಾ ಇದೆ. ಸೊ ನಿಮ್ಮ ಇಬ್ಬರು ಕನೆಕ್ಷನ್ ಯಾವ ಥರ ಇದೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಸೊ ನೀವು ಮೈ ಗುಡ್ನೆಸ್ ಸನ್. ಸೊ ನಿಮ್ಮಿಬ್ರಿಗೂ ಒಂದು ನ್ಯೂ ಬಿಗಿನಿಂಗ್ ಬೇಕಾಗಿದೆ. ನಿಮಗೆ ಎಲ್ಲ ಪಾಸಿಟಿವ್ ಎಲ್ಲ ಆಸ್ಪೆಕ್ಟ್ಸ್ ಬೇಕಾಗಿದೆ ನಿಮ್ಮ ಜೀವನದಲ್ಲಿ. ಯಾವುದೇ ರೀತಿಯ ಹಿಂದೆ ಏನಾಗಿತ್ತು ಅನ್ನೋದನ್ನು ಮರ್ತಿ ನೀವಿಬ್ಬರೂ ಮುಂದೆ ಅಂತಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಸೊ ನಾನು ನಿಮ್ಮಿಬ್ಬರಿಗೂ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಮುಂದೆ ಒಂದು ಪಾಸಿಟಿವ್ ಎನರ್ಜಿ ಇಟ್ಕೊಂಡು ನೀವಿಬ್ಬರೂ ಕೂಡ, ಯಾಕಂದರೆ ಇದು ಇಬ್ಬರು ಎನರ್ಜಿ ಕೂಡ ಇದು. ಓಕೆ, ಸೊ ನಿಮ್ಮ ಇಬ್ಬರು ಎನರ್ಜಿ ಇರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಸನ್ ಕಾರ್ಡ್ ನೋಡಿ. ಸೊ ದೇರ್ ಈಸ್ ಲಾಟ್ ಆಫ್ ಮ್ಯಾರೇಜಸ್ ಆ್ಯಂಡ್ ಎಂಗೇಜ್ಮೆಂಟ್ ಆ್ಯಂಡ್ ಪಾಸಿಟಿವ್, ಏನೇ ಒಂದು ಪಾಸಿಟಿವ್ ಚೇಂಜಸ್ ಆಗಲಿದೆ, ಕಮ್ಯುನಿಕೇಷನ್ ಆಗಲಿದೆ. ಫ್ರ್ಯಾಂಕಾಗಿ ನಿಮ್ಗೇನು ಬೇಕು, ಅವ್ರಿಗೇನು ಬೇಕು ಅನ್ನೋದನ್ನು ಮಾತಾಡೋದಿದೆ. ಯಾವುದೇ ಥರದ ಮುಚ್ಚುಮರೆ ಇಲ್ಲ, ಯಾವುದೇ ಥರದ ಮುಜುಗರ ಇಲ್ಲ, ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲ, ಗೊಂದಲಗಳಿಲ್ಲ. ಸೊ ಇಟ್ಸ್ ಅ ಪ್ಯೂರ್ ಸನ್. ಯಾವುದೇ ರೀತಿಯ ಕತ್ತಲೆ ಎಲ್ಲ ಹೋಗೋ ಟೈಮ್ ಬಂದಾಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆ, ಆಲ್ ದ ಬೆಸ್ಟ್. ಪಾಯಿಂಟ್ ನಂಬರ್ 1 ತುಂಬ ಚೆನ್ನಾಗಿದೆ ನಿಮ್ಮ ರೀಡಿಂಗ್. ಆ್ಯಂಡ್ ನಿಮ್ಮ ಅಡ್ವೈಸ್ ಏನಿದೆ, ನಿಮ್ಮ ಗೈಡೆನ್ಸ್ ಏನಿದೆ ನಿಮ್ಮ ಸ್ಪಿರಿಟ್ಸಿಂದ ಏನಂದರೆ, ನಿಮ್ಮ ಕಂಪ್ಯಾಷನ್, ನಿಮ್ಮ ಒಂದು ಒಳ್ಳೆಯ ರೀತಿಯ ಶಾಂತತೆ, ಒಂದು ಸೈಲೆನ್ಸ್ ಇಟ್ಕೊಂಡಿರ್ತೀರಲ್ಲ, ಅದು ಅವರಿಗೆ ತುಂಬ ಇಷ್ಟ. ಆ್ಯಂಡ್ ಅದನ್ನೇ ನೀವು ಕಂಟಿನ್ಯೂ ಮಾಡಿ. ಸೊ ನೀವು ತುಂಬಾ
ವಾಕ್ ಮಾಡೋದಿದೆ, ನೇಚರ್ಗೆ ಹೋಗೋದಿದೆ, ಇಲ್ಲ ಆ್ಯನಿಮಲ್ಸ್ನ ಯಾವುದೇ ರೀತಿ ಹಾರ್ಮ್ ಮಾಡದೇ ಇರೋ ಬುದ್ಧಿ ಏನಿದೆ ಅದನ್ನು ನೀವು ಮುಂದುವರಿಸಬೇಕು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೀವು ಸಾಕಷ್ಟು ಮೆಡಿಟೇಷನ್ ಮಾಡಬೇಕು ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಬೇಕು. ನಿಮ್ಮ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೋಬೇಕು. ನೀವು ಯಾವಾಗ ಈ ರೀತಿ ನಿಮ್ಮ ಮೈಂಡನ್ನು ಇಟ್ಕೊತೀರಾ, ಸೊ ಆಗ ನಿಮ್ಮ ಮೈಂಡ್ ತುಂಬಾ ಕ್ಲಿಯರ್ ಆಗುತ್ತೆ. ಈ ಸಿಚುವೇಶನು ಅಷ್ಟೇ ನಿಮಗೆ ಕ್ಲಿಯರ್ ಕಟ್ಟಾಗಿ ಈ ಸಿಚುವೇಶನ್ನು ಕೂಡ ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ದೇರ್ ಈಸ್ ಲಾಟ್ ಆಫ್ ಬ್ರೈಟ್ನೆಸ್, ಅಂದರೆ ಸಾಕಷ್ಟು ಬೆಳಕು ಈ ರಿಲೇಷನ್ಶಿಪ್ ಮೇಲೆ ಬೀಳೋದಿದೆ. ಸೊ ವೆರಿ ಆಲ್ ದ ಬೆಸ್ಟ್ ಪೈಲ್ ನಂಬರ್ 1. ನಿಜವಾಗ್ಲೂ ನನಗೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ನಿಮ್ಮ ಪೈಲ್ ನೋಡಿ. ಸೊ ಸಾಕಷ್ಟು ಏನೇ ಇದ್ರೂ, ಥರ್ಡ್ ಪಾರ್ಟಿನೂ ಇದ್ರೂ ಎಲ್ಲನೂ ಹೋಗೋ ಎಲ್ಲ ಸಾಧ್ಯತೆಯೂ ಇದೆ. ಸೊ ಡೋಂಟ್ ವರಿ ಆ್ಯಂಡ್ ಮೂವ್ ಅಹೆಡ್. ಸೊ ನಮಸ್ತೆ ಪೈಲ್ ನಂಬರ್ 1. ನಿಮಗೆ ಈ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಪೈಲ್ ನಂಬರ್ 2. ಯಾರು ಈ ಡೈಸ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್. ಸೊ ದಯವಿಟ್ಟು ಯಾವುದೇ ರೀತಿಯ ಯೋಚನೆ ಇಟ್ಕೋಬೇಡಿ, ಇಲ್ಲ ಯಾವುದೇ ರೀತಿಯ ಈ ಥರನೇ ಆಗಬೇಕು ಆ ಥರನೇ ಇರಬೇಕು ಅನ್ನೋ ಭರವಸೆ ಇಟ್ಕೋಬೇಡಿ. ಯಾಕಂದರೆ ಕೆಲವೊಂದು ಸತಿ ನಾವು ಹೇಳೋದನ್ನು ನೀವು ಒಂದು ಇದರಲ್ಲಿ ತೊಗೋಬೋದು. ಓಕೆ, ಸೊ ಪ್ಲೀಸ್ ನೀವು ಯಾವತ್ತೂ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿ, ಅದರ ಮಾತನ್ನು ಕೇಳಿ. ಸೊ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೋ ಅದನ್ನು ಕೇಳಿ. ಯಾಕಂದರೆ ನೀವು ಒಬ್ಬ ಪ್ಯೂರ್ ಪರ್ಸನ್. ಯಾಕಂದರೆ ಇದು ವೈಟ್ ಡೈಸ್ ಇರೋದ್ರಿಂದ ನಿಮಗೆ ಒಂದು ಪ್ಯೂರ್ ನಾಲೆಡ್ಜ್ ಇದೆ. ಸೊ ಅದನ್ನು ನೀವು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಶುರು ಮಾಡೋಣ. ಇದು ನಿಮ್ಮ ಕರೆಂಟ್ ಎನರ್ಜಿ ಆಗಿರುತ್ತೆ, ಇದು ನಿಮ್ಮದಾಗಿರುತ್ತೆ ಕರೆಂಟ್ ಎನರ್ಜಿ. ಸೊ ಇದು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಆಗಿರುತ್ತೆ. ಆ್ಯಂಡ್ ನಿಮ್ಮಿಬ್ಬರದು ಕಲೆಕ್ಟಿವ್ ಎನರ್ಜಿ ಏನಾಗಿರುತ್ತೆ ಇದು. ಆ್ಯಂಡ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಯಾವ ರೀತಿಯ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡುತ್ತೆ ಅನ್ನೋದನ್ನು ಈ ಕಾರ್ಡ್ ಹೇಳುತ್ತೆ ನಿಮಗೆ. ಓಕೆ, ಸೊ ನೈಸ್ ಕಾರ್ಡ್ಸ್. ಇದು ನಿಮ್ಮ ಸ್ಪಿರಿಟ್ ಗೈಡ್ಸಿನ ಮೆಸೇಜಸ್ ನಿಮಗೋಸ್ಕರ, ಈ ಕನೆಕ್ಷನ್ಗೋಸ್ಕರ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್ನ. ನಿಮ್ಮ ಕಾರ್ಡ್ಸ್ ಕರೆಕ್ಟ್ ಕಾಣ್ತಾ ಇರ್ಬೋದು ನಿಮಗೆ. ಸೊ ಮುಂಚೆ ನೀವು ಒಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಇಲ್ಲ ನಿಮ್ಮ ತಂದೆ ಜೊತೆ, ಇಲ್ಲ ನಿಮ್ಮ ತಂದೆ ಇಷ್ಟ ಇರಲಿಲ್ಲ ಈ ಕನೆಕ್ಷನ್ನು. ಸಾಕಷ್ಟು ಇಲ್ಲಿ ಟವರ್ ಮೂಮೆಂಟ್ ಬಂದಿದೆ, ಅಂದರೆ ಸಾಕಷ್ಟು ಕೆಲವೊಂದು ವಿಚಾರಗಳು ಹೊರಗೆ ಬಂದಿದೆ. ಆ್ಯಂಡ್ ಆದ್ರೂ ನೀವು ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ. ಬಟ್ ನಿಮ್ಮ ಫಾದರ್ಗೆ ಇದು ತುಂಬಾ ಇಷ್ಟ ಇಲ್ಲ, ಈ ಕನೆಕ್ಷನ್ ಅವ್ರಿಗೆ ಇಷ್ಟನೇ ಇಲ್ಲ. ಅವ್ರಿಗೋಸ್ಕರ ನೀವು ನಿಮ್ಮ ಜೀವನನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಈ ಪರ್ಸನ್ನ ಬಿಟ್ಟು ನಿಮಗೆ ಮುಂದುವರಿಯೋಕ್ಕೂ ಇಷ್ಟ ಇಲ್ಲ. ಬಟ್ ನಿಮ್ಮ ಫಾದರು ಸ್ಟ್ರಾಂಗ್ಲಿ ನಿಮ್ಮ ಜೀವನನ ಇದು ಮಾಡ್ತಾ ಇದ್ದಾರೆ. ಬಟ್ ನೀವು ಅದು ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಯಾರನ್ನು ಬೇಕಾದ್ರೂ ಎದುರಿಸೋ ಶಕ್ತಿ ನಿಮ್ಮಲ್ಲಿದೆ ಅಂತ ತೋರಿಸ್ಕೊತಾ ಇದ್ದೀರಾ. ಆ್ಯಂಡ್ ಈಗಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರಲಿ ಅನ್ನೋದು ನಿಮ್ಮ ಆಸೆ. ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನಾರು ಜಗಳ ಆಗಿರ್ಬೋದು, ಮದುವೆ ಆಗಿರ್ಬೋದು ನಿಮ್ಮಿಬ್ರಿಗೂ. ಸೊ ನಿಮ್ಮ ಪರ್ಸನ್ ಅವ್ರಿಗೋಸ್ಕರ ನೀವು ಕಾಯ್ತಾ ಇರ್ಬೋದು, ನಿಮ್ಮ ಹಸ್ಬೆಂಡ್ಗೋಸ್ಕರ ನೀವು ಕಾಯ್ತಾ ಇರ್ಬೋದು. ಇದು ಸ್ವಲ್ಪ ಜನಕ್ಕೆ. ಆ್ಯಂಡ್ ಅವ್ರಿಗೋಸ್ಕರ ನೀವು ಕಾಯ್ತಾ ಇರ್ಬೋದು. ಯಾಕಂದರೆ ಅವರು ತುಂಬಾ ಕಂಟ್ರೋಲಿಂಗ್ ಇದ್ದಾರೆ. ಅವರು ಹೇಳಿದ್ದೇ ನಡಿಬೇಕು ಅನ್ನೋದು ಅವ್ರ ಇಚ್ಛೆ. ಬಟ್ ನಿಮ್ಮ ಇಚ್ಛೆನೇ ಬೇರೆ, ಅವ್ರ ಇಚ್ಛೆನೇ ಬೇರೆ. ಹಾಗಾಗಿ ಏನಾಗಿದೆ ಇಲ್ಲಿ ಅಂದರೆ ಇಬ್ಬರು ಮಧ್ಯೆ ಈಗೋ ಕ್ಲಾಶಸ್ ಆಗಿ ಟವರ್ ಮೂಮೆಂಟ್ ಬಂದಿದೆ. ಡೈವೋರ್ಸು ಆಗಿರ್ಬೋದು ನಿಮಗೆ. ಬಟ್ ನಿಮಗೇನು ಅಂದರೆ ನೀವು ಬೇರೆಯವರು ನಿಮ್ಮ ಜೀವನದಲ್ಲಿ ಬಿಟ್ಕೊತಾ ಇಲ್ಲ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಅವರು ಬರ್ತಾರೋ ಇಲ್ವೋ ಅನ್ನೋದೇ ನಿಮಗೆ ಯೋಚನೆ ಆಗಿದೆ. ಸೊ ಬಟ್ ನೀವು ಕಾಯ್ತಾ ಇದ್ದೀರಾ. ಓಕೆ, ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಈ ಥರ ಇದೆ. ಸೊ ಇದು ನಿಮ್ಮ ಎನರ್ಜಿ ಇದೆ. ಸೊ ಸಾಕಷ್ಟು ನೀವು ಸ್ಟೇಬಲ್ ಇದ್ದರೂ ಕೂಡ ಕೆಲವೊಂದು ಘಟನೆಗಳು ಆಗಿದೆ ನಿಮ್ಮಿಬ್ಬರ ಮಧ್ಯ, ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿದೆ. ಬಟ್ ಏನೋ ಒಂದು ನಿಮ್ಮ ಜೀವನದ ಏನೋ ಒಂದು ನಿಜಾಂಶ ಅವ್ರಿಗೆ ಗೊತ್ತಾಗಿದೆ,
ಇಲ್ಲ ನಿಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಈ ಟವರ್ ಮೂಮೆಂಟ್ ಬಂದಿದೆ. ಸೊ ನೋಡೋಣ ನಿಮ್ಮ ಪರ್ಸನ್ ಇನ್ನ ಕರೆಂಟ್ ಎನರ್ಜಿ ಏನಿದೆ ಅಂತ. ಸೊ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು. ನಿಮ್ಮ ಪರ್ಸನ್ ಈಗ ನಿಮ್ಮಿಂದ ಮೂವ್ ಆನ್ ಆಗಿ ಬೇರೆಯವ್ರ ಜೊತೆ ಮದುವೆ ಆಗಿರ್ಬೋದು. ಇದು ಸ್ವಲ್ಪ ಜನದ ಸಿಚುವೇಶನ್. ಇನ್ನು ಕೆಲವರಿಗೆ ಇದು ಎರಡು ಜಾಬ್ಸ್ ಇಲ್ಲ, ಎರಡು ಸಿಚುವೇಶನ್ ಇಲ್ಲ, ಫ್ಯಾಮಿಲಿ ಮತ್ತು ನಿಮ್ಮನ್ನು ಅವರು ಜಗಲ್ ಮಾಡ್ತಾ ಇರ್ಬೋದು. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಗೋಸ್ಕರ ಅವರೇ ದುಡಿಬೇಕು, ಅವರೇ ಎಲ್ಲ ಮಾಡಬೇಕು, ಹಾಗಾಗಿ ನನಗೆ ಏನು ಸ್ಟೆಪ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಅಟ್ ಪ್ರೆಸೆಂಟ್ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಇನ್ನು ಮುಂದೆ ಅವರು ಏನು ಮಾಡ್ತಾರೆ ಅಂದರೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ. ಸೊ ಮುಂದೆ ಅವರು ಒಂದು ಒಳ್ಳೆ ಡಿಸಿಷನ್ಸ್ ತೊಗೊತಾರೆ. ಅದು ಫೇರ್ ಆಗಿರುತ್ತೆ, ನ್ಯಾಯಬದ್ಧವಾಗಿರುತ್ತೆ. ಅದು ನಿಮಗೋಸ್ಕರ ಅವರು ಏನೇ ಮಾಡಲಿಕ್ಕೆ ಇಷ್ಟು ದಿನ ನಿಮ್ಮನ್ನು ಅನ್ಯಾಯ ಮಾಡಿದರೂ ಕೂಡ ಕೆಲವರಿಗೆ ಇಲ್ಲಿ ಸೊ ಡೈವೋರ್ಸ್ ಆಗಿ ಅವ್ರು ಏನಾರು ನಿಮಗೆ ದುಡ್ಡು ಕೊಡದೇ ಇರ್ಬೋದು, ಇಲ್ಲ ಏನೇ ಆಗಿರ್ಬೋದು. ಸೊ ಅದನ್ನು ಅವರು ಸರಿ ಮಾಡ್ತಾರೆ ಮುಂದೆ. ಅದರ ಯೋಚನೆ ಅವರಿಗಿದೆ. ಸೊ ಇದು ಎಲ್ಲರಿಗೂ ಅನ್ವಯಿಸಲ್ಲ, ಯಾರಿಗೆ ಅನ್ವಯಿಸುತ್ತೋ ಅವರ ದಿನ ತಗೊಳ್ಳಿ. ಆ್ಯಂಡ್ ಇನ್ನು ಕೆಲವರಿಗೆ ನನಗೆ ಏನು ಅನಿಸುತ್ತೆ ಇಲ್ಲಿ ಅಂದರೆ ಅವರು ನಿಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋಗಿದ್ರು, ಅವರಿಗೆ ನೋವಿದೆ. ಸೊ ಎಷ್ಟೋ ಕಷ್ಟದಲ್ಲಿ ಬಿಟ್ಟು ಬಂದಿದ್ದೀನಿ ಅನ್ನೋದು ಅವರಿಗೆ ನೋವಿದೆ. ಆ್ಯಂಡ್ ಆ ನೋವನ್ನು ಅವರು ಈಗ ಮುಂದೆ ಸರಿ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇಬ್ಬರ ಮಧ್ಯೆ ಇರೋ ಕಲೆಕ್ಟಿವ್ ಎನರ್ಜಿ ನೋಡೋಣ. ಎಸ್, 3 ಆಫ್ ರಾಡ್ಸ್. ಸೊ ಇಬ್ಬರೂ ಒಬ್ರಿಗೊಬ್ರು ಮಾತಾಡೋಕ್ಕೆ ಇಷ್ಟಪಡ್ತೀರಾ, ಕೂತ್ಕೊಂಡು ಎಲ್ಲನೂ ಸರಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ. ಇನ್ನು ಕೆಲವರಿಗೆ ಇದು ರಿಲೇಷನ್ಶಿಪ್ ಸರಿ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಫ್ರೆಂಡ್ಶಿಪ್ ಅನ್ನೋ ಥರ ಒಂದು ಲೆವೆಲ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರನೂ ಈ ಎನರ್ಜಿ ಬರ್ತಾ ಇದೆ. ಸೊ ಅವ್ರು ನಿಮ್ಮ ಹತ್ರ ಬರಬೇಕು ಆ್ಯಂಡ್ ನೀವು ಅವ್ರ ಹತ್ರ ಹೋಗಬೇಕು ಅಂತ ಇಬ್ಬರೂ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇಬ್ಬರೂ ಯಾವುದಕ್ಕೋಸ್ಕರ ಒಂದು ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದೀರಾ. ಆ್ಯಂಡ್ ಆ ಕರೆಕ್ಟ್ ಟೈಮ್ ಬಂದೇ ಬರುತ್ತೆ. ನೀವಿಬ್ಬರು ಮಾತಾಡ್ತೀರಾ ಆ್ಯಂಡ್ ಕೆಲವೊಂದು ಒಳ್ಳೇದಾಗೇ ಆಗುತ್ತೆ. ಸೊ ಡೋಂಟ್ ವರಿ. ಸೊ ನಾನಿಲ್ಲಿ ಒಂದು 2 ಆಫ್ ಪೆಂಟಿಕಲ್ಸ್ನ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೇನೆ. ಸೊ ನೈಟ್ ಆಫ್ ರಾಡ್ಸ್. ಎಸ್, ಸೊ ಅವರು ಕೆಲವರಿಗೆ ಬೇಗ ಬಂದರು, ಬೇಗ ನಿಮ್ಮ ಜೀವನದಿಂದ ಹೋದರು. ಮೈಟ್ ಬಿ ಅದು ಥರ್ಡ್ ಪಾರ್ಟಿಯಿಂದ ಇರ್ಬೋದು. ಸೊ ಹಾಗಾಗಿ ಅವರಿಗೆ ಇವಾಗ ಪ್ಯಾಷನೇಟ್ ಆಗಿ ಮುಂದೆವರಿಯೋಕ್ಕೂ ಆಗದೇ ಇರ್ಬೋದು ಹಿಂದೆ. ಬಟ್ ನಾವು ಇನ್ನು ಮುಂದೆ ಅವ್ರ ಯೋಚನೆ ಏನಿದೆ ಅಂದರೆ ಮುಂದೆ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲ ಕ್ಲಿಯರ್ ಮಾಡಬೇಕು ಅನ್ನೋದು ಅವರ ಆಸೆ. ಆ್ಯಂಡ್ ಅವರ ಪ್ಲ್ಯಾನ್ಸ್, ನಿಮ್ಮ ಪ್ಲ್ಯಾನ್ಸ್, ಇಬ್ಬರು ಪ್ಲ್ಯಾನ್ಸು ಒಂದೇ ಥರ ಇಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ ಅಷ್ಟೇ. ಸೊ ವೀಕ್ಸ್ ಟೈಮ್ ನೀವು ಕಾಯೋದು, ಡೇಸ್ ಆ್ಯಂಡ್ ವೀಕ್ಸ್ ಟೈಮ್ ಅಷ್ಟೇ. ಸೊ ನಿಮ್ಮ ಗೈಡೆನ್ಸ್ ನೋಡೋಣ ಏನಿದೆ ಅಂತ ಸ್ಪಿರಿಟ್ ಗೈಡ್ಸಿಂದ. ಸೊ ರಿಲ್ಯಾಕ್ಸ್ ಆಗಿ ನಿಮ್ಮ ಆತ್ಮ ಯಾವ ಥರ ನಿಮ್ಮ ಫೀಲಿಂಗ್ಸು ಯಾವ ಥರ ನಿಮಗೆ ಮೂವ್ ಆಗೋಕ್ಕೆ ಹೇಳುತ್ತೋ ಆ ಥರ ನೀವು ಮೂವ್ ಆನ್ ಆಗಿ. ಯಾಕಂದರೆ ಏನೇ ಆದ್ರೂ ಅದು ನಿಮ್ಮ ಒಳ್ಳೆಯದಕ್ಕಾಗತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಇದರಲ್ಲಿ ಸಾಕಷ್ಟು ಒಳ್ಳೆತನ ಎಲ್ಲಿದೆ ಅಂದರೆ ನಿಮ್ಮ ಒಳಗಿದೆ. ಅದನ್ನು ನೀವು ಕೇಳಿಸ್ಕೊತಾ ಇಲ್ಲ, ಅದನ್ನು ನೀವು ನೋಡ್ತಾ ಇಲ್ಲ. ಸೊ ನಿಮ್ಮಲ್ಲಿರೋ ವೈಟ್ ಲೈಟ್ ಇರದೆ ನಾವೆಲ್ಲ ಹೇಳ್ತೀವಿ, ನಾವು ಯಾರನ್ನಾರ ನೋಡಿದ್ರೆ ಎಷ್ಟು ಪಾಸಿಟಿವ್ ಆಗಿದ್ದಾರೆ ಅವರು ಅಂತ ಹೇಳ್ತೀವಿ. ಆ ಥರ ನಿಮ್ಮಲ್ಲೂ ಇದೆ, ಅದನ್ನು ನೀವು ಜಾಗೃತ ಮಾಡಿ ಅಂತ ಈ ಕಾರ್ಡ್ ಹೇಳುತ್ತೆ. ಸೊ ಸಾಕಷ್ಟು ಒಂದು ಕನೆಕ್ಷನ್, ನಿಮಗೆ ಒಳ್ಳೊಳ್ಳೆ ಕನೆಕ್ಷನ್ಸ್ಗಳು ಬರುತ್ತೆ. ಸೊ ನಿಮ್ಮ ಜೊತೆ ಇರ್ಬೋದು, ಇಲ್ಲ ಬೇರೆಯವ್ರ ಜೊತೆ ಇರ್ಬೋದು. ಬಟ್ ನಿಮಗೆ ಯೂನಿಕಾರ್ನ್ಸ್, ಏಂಜಲ್ಸ್ ಎಲ್ಲರೂ ನಿಮಗೆ ಹೆಲ್ಪಲ್ಲಿ ಇದ್ದಾರೆ. ಯಾಕಂದರೆ ನಿಮ್ಮ ಹೆಲ್ತ್ ಇವಾಗ ಕನ್ಸರ್ನ್ ಆಗುತ್ತೆ. ಆ್ಯಂಡ್ ನಿಮ್ಮ ರಿಲ್ಯಾಕ್ಸೇಷನ್ ತುಂಬ ಮುಖ್ಯ. ಯಾಕಂದರೆ ಈ ಟವರ್ ಮೂಮೆಂಟಿಂದ ಹೊರಗೆ ಬಂದಿದ್ದೀರಾ, ನಿಮಗೋಸ್ಕರ ನೀವು ನಿಂತಿದ್ದೀರಾ ಅಂದರೆ ನೀವು ತುಂಬ ಗ್ರೇಟ್ ಪರ್ಸನ್. ಸೊ ನೀವು ಸಾಕಷ್ಟು ನೊಂದಿದ್ದೀರಾ, ಬೆಂದಿದ್ದೀರಾ. ಆ್ಯಂಡ್ ಇನ್ನು ಮುಂದೆನೂ ನೀವೇನೇ ಪ್ಲ್ಯಾನ್ ಮಾಡಿದ್ರೂ ಅದು ತುಂಬಾ ಇದು ಹೆಲ್ಪ್ ಆಗುತ್ತೆ. ಸೊ ಮೆಡಿಟೇಷನ್ ಮಾಡಿ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಸೊ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಆ ಕಾರ್ಡ್ ಹೇಳ್ತಾ ಇದೆ ನಿಮಗೆ. ಸೊ ಪಾಯಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಯಿತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಮಸ್ತೆ ಪಾಯಲ್ ನಂಬರ್ 3, ಯಾರು ಈ ಡೈಸ್ನ ಚೂಸ್ ಮಾಡಿದ್ದೀರಾ? ಕೆಂಪು ಡೈಸ್ ವಿತ್ ವೈಟ್ ಕಲರ್ ಡಾಟ್ಸ್. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ರೀಡಿಂಗ್ ನಿಮಗೋಸ್ಕರ ಏನು ಹೇಳುತ್ತೆ ಅಂತ.
ಸೊ ದಯವಿಟ್ಟು ಶಾಂತವಾಗಿ ಏನು ಹೇಳ್ತೀನೋ ಅದನ್ನು ಕೇಳಿ. ಸೊ ನಾನು ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು ಅನ್ನೋದನ್ನು ಹೇಳ್ತೀನಿ. ಸೊ ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನಷ್ಟೇ ತಗೋಬೇಡಿ. ಸೊ ನಾನು ಏನು ಹೇಳ್ತೀನೋ ಅದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ. ಸೊ ಇದು ನಿಮ್ಮ ಸಿಚುವೇಶನ್ ಇಲ್ಲ ಅಂದರೆ ದಯವಿಟ್ಟು ಅದನ್ನು ನೀವು ತಗೋಬೇಡಿ. ಇಲ್ಲ ಆಗಿದ್ದರೆ ಸೊ ನಾನೇನು ಮಾಡೋಕ್ಕಾಗಲ್ಲ, ನಿಮ್ಮ ಪಾಸ್ಟನ್ನು ನಾನು ನಿಜವಾಗ್ಲೂ ಚೇಂಜ್ ಆಗಲ್ಲ. ಬಟ್ ನಿಮಗೆ ಇಲ್ಲೊಂದು ಗೈಡೆನ್ಸು ಸಿಗುತ್ತೆ, ಅದನ್ನು ನೀವು ನೋಡ್ಬೋದು. ಆ್ಯಂಡ್ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ನಿಮ್ಮ ಪಾರ್ಟ್ನರಿನ ಕರೆಂಟ್ ಎನರ್ಜಿ ಇರೋದ್ರಿಂದ ನನಗನ್ಸುತ್ತೆ ಇದು ರೆಸನೇಟ್ ಆಗ್ಬೋದು ನಿಮಗೆ ಅಂತ. ಸೊ ನೋಡೋಣ. ಸೊ ಇದು ನಿಮ್ಮ ಕರೆಂಟ್ ಫೀಲಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ಗೋಸ್ಕರ. ಸೊ ಇದು ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಕಲೆಕ್ಟಿವ್ ರೀಡಿಂಗ್ ಅಂದರೆ ನೀವಿಬ್ಬರೂ ಯಾವ ಥರ ಯೋಚನೆ ಮಾಡ್ತಿದ್ದೀರಾ, ಇಬ್ಬರು ಒಂದೇ ಥರ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋ ಬಗ್ಗೆ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಮತ್ತು ಒಂದು ನಿಮಗೆ ಮೆಸೇಜಸ್ ಕಾರ್ಡ್. ಸೊ ಇದರಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾರೆ, ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಸೊ ಇದು ನಿಮ್ಮ ಗೈಡೆನ್ಸ್ ಕಾರ್ಡ್. ಸೊ ಶುರು ಮಾಡೋಣ. ಇದು ನಿಮ್ಮ ಫೀಲಿಂಗ್ ಆಗಿರುತ್ತೆ. ನಿಮ್ಮ ಕರೆಂಟ್ ಫೀಲಿಂಗ್ ಏನಿದೆ? ಓಕೆ, ಸೊ ಇದು ನಿಮ್ಮ ಸೋಲ್ಮೇಟ್ ಜರ್ನಿ. ಸೊ ನಿಮ್ಮ ಸೋಲ್ಮೇಟಿಗೆ ನೀವು ಕಾಯ್ತಾ ಇದ್ದೀರಾ. ಆ್ಯಂಡ್ ನೀವು ಸಾಕಷ್ಟು ಒಂದು ಥರ್ಡ್ ಪಾರ್ಟಿಯಿಂದ ಹೊರಗೆ ಬಂದಿದ್ದೀರಾ. ನೀವೊಬ್ಬ ಡೈವೋರ್ಸಿ ಇರ್ಬೋದು, ಇಲ್ಲ ಡೈವೋರ್ಸ್ ನಡೀತಾ ಇರ್ಬೋದು. ಬಟ್ ನನಗಿಲ್ಲಿ ಕಾಮನ್ಲಿ ಎಲ್ಲ ನೆಗೆಟಿವಿಟಿಯಿಂದ ಹೊರಗೆ ಬಂದಿದ್ದೀರಾ ಅನಿಸ್ತಾ ಇದೆ. ಸೊ ಆ ಜೀವನನೇ ಬೇಡ, ಇಲ್ಲ ನಿಮ್ಮ ತಂದೆ ತಾಯಿನ ಬಿಟ್ಟು ಬರೋದು ತುಂಬ ಕಷ್ಟ ಇದ್ಬೋದು ನಿಮಗೆ. ಬಟ್ ನೀವು ಆ ಕೆಲಸನ ಮಾಡಿದ್ದೀರಾ. ಆ್ಯಂಡ್ ನೀವಿವಾಗ ಸಾಕಷ್ಟು ಜಾಬು, ಒಳ್ಳೆ ದುಡ್ಡು, ಸಂಪಾದನೆ ಎಲ್ಲ ಇದ್ದೂ ಬಟ್ ನಿಮ್ಮ ಜೀವನದಲ್ಲಿ ನೀವೇನೋ ಕಳ್ಕೊಂಡಂಗಿದ್ದೀರಾ. ಆ್ಯಂಡ್ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಇದೆ ಆ್ಯಂಡ್ ಅವ್ರ ಬಗ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಇದೆ, ಅದನ್ನು ನಿಮಗೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಅವ್ರ ಬಗ್ಗೆ ಸದಾ ಯೋಚನೆ ಮಾಡ್ತಿರ್ತೀರಾ, ಅವ್ರು ಯಾವಾಗ ಬರ್ತಾರೆ ಅನ್ನೋದನ್ನು ನಿಮ್ಮ ಯೋಚನೆ. ಆ್ಯಂಡ್ ಅವ್ರು ಸಪೋಸ್ ಥರ್ಡ್ ಪಾರ್ಟಿಯಲ್ಲಿದ್ದರೆ ಅವ್ರು ಬಿಟ್ಟು ಬರ್ತಾರಾ ಅನ್ನೋ ಯೋಚನೆ ಇದೆ ನಿಮಗೆ. ಸೊ ಅವ್ರು ಬಿಟ್ಟು ಬರ್ತಾರೆ. ಸೊ ಅವ್ರು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೂ ಸಹ, ಯಾವುದೇ ರೀತಿಯಲ್ಲಿ ಸ್ಪೆಲ್ಲಲ್ಲಿ ಇದ್ದರೂ ಸಹ ಅವ್ರು ಅದರಿಂದ ಹೊರಗೆ ಬರ್ತಾರೆ. ಸೊ ಅವರು ನೀವು ಕಾಯೋದ್ರಲ್ಲಿ ಒಂದು ಅರ್ಥ ಇದೆ ಅನಿಸ್ತಾ ಇದೆ ನನಗಿಲ್ಲಿ. ಯಾಕಂದರೆ ಇದೊಂದು 2 ಆಫ್ ಕಪ್ಸ್, ಒಂದು ರೀಯೂನಿಯನ್, ಒಂದು ಯೂನಿಯನ್, ಡಿವೈನ್ ಯೂನಿಯನ್ ತೋರಿಸ್ತಾ ಇದೆ ನನಗೆ. ಸೊ ನಿಮಗೂ ಸಹ ಇದು ಡಿವೈನ್ ಅನಿಸ್ತಾ ಇದೆ ನಿಮ್ಮ ಕನೆಕ್ಷನ್. ಸ್ಪಿರಿಚುವಲಿ ಕೂಡ, ಫಿಸಿಕಲಿ ಕೂಡ ಆ್ಯಂಡ್ ಮೆಂಟಲಿ ಕೂಡ ನನಗೆ ಇದು ತುಂಬಾ ನಿಮ್ಮ ಕನೆಕ್ಷನ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ನೀವು ಕೂಡ ಅದೇ ಥರ ನೋಡ್ತೀರಾ ಈ ಕನೆಕ್ಷನ್ನ. ಸೊ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಇದು ನಿಮ್ಮ ಪರ್ಸನಿನ ಫೀಲಿಂಗ್. ಸೊ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ, ಸೊ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ದೀನಿ, ಮೈಟ್ ಬಿ ಅವ್ರು ಥರ್ಡ್ ಪಾರ್ಟಿಯಲ್ಲಿ ಇದ್ದಾರೆ, ಇಲ್ಲ ಅವರಿಗೆ ದುಡ್ಡು ಅಂದರೆ ತುಂಬ ಇಷ್ಟ. ಇದು ಸ್ವಲ್ಪ ಜನಕ್ಕಿರುತ್ತೆ, ಎಲ್ಲರಿಗೂ ಅಲ್ಲ. ಆ್ಯಂಡ್ ಡಿಸಿಷನ್ಸ್ ತೊಗೊಳಕ್ಕೂ ಅವ್ರು ತುಂಬ ಮೈಸರ್ ಆಗಿದ್ದಾರೆ. ಮೈಸರ್ ಅಂದರೆ ಅವರು ತುಂಬ ಕಂಜೂಸ್ತನ ಮಾಡ್ತಾರೆ. ಓಕೆ, ಸೊ ನಾನು ಯಾಕೆ ತೊಗೊಳ್ಳಿ, ಅವರೇ ತೊಗೋಬೇಕು ಡಿಸಿಷನ್ಸು, ನಾನು ಯಾಕೆ ಆ ಥರ ಯೋಚನೆ ಮಾಡಲಿ, ಅವರೇ ಬರಲಿ ಅಂತ ಅವರು ಈ ಥರ ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ನೀವು ಪ್ಯೂರ್ ಹಾರ್ಟೆಡ್ಲಿ ಅವ್ರ ಬಗ್ಗೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಆ್ಯಂಡ್ ಅವ್ರು ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಸಾಕಷ್ಟು ಇಲ್ಲಿ ತನಕನೂ ಕಾದಿದ್ದಾರೆ. ಸೊ ಸಾಕಷ್ಟು ಸ್ಟ್ರೆಂತ್ ಇದೆ, ಪೇಷನ್ಸ್ ಇದೆ ಅವರಲ್ಲಿ. ಆ್ಯಂಡ್ ಅವ್ರ ಎನರ್ಜಿ ನಿಮ್ಮ ಬಗ್ಗೆ ಏನಿದೆ ಅಂದರೆ, ನೀವೊಬ್ಬ ಕ್ವೀನ್ ಆಫ್ ವಾಂಡ್ಸ್, ನೀವೇನು ಅಂದ್ಕೊಳ್ತಿರೋ ಅದನ್ನು ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅವರು ಕೂಡ ಒಂದು ಥರ್ಡ್ ಪಾರ್ಟಿಯಿಂದ ಹೊರಗೆ ಬರಬೇಕು. ಆ್ಯಂಡ್ ಆ ಸ್ಟ್ರೆಂತ್ನ ಅವರು ಗಳಿಸ್ಕೊತಾರೆ ಆ್ಯಂಡ್ ಬರ್ತಾರೆ ಸಹ. ಆ್ಯಂಡ್ ಅವರು ಒಂದು ಆ್ಯಕ್ಷನ್ ತೊಗೊತಾರೆ ಅಂತ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಸೊ ವಾಕೌಟ್ ಮಾಡ್ಬೋದು ಅವರು ಅದರಿಂದ. ಬಟ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವೊಂದು ಕಮ್ಯುನಿಕೇಷನ್ಗೋಸ್ಕರ ನಿಮಗೆ ಕಾಯ್ತಾ ಇದ್ದಾರೆ, ಕೆಲವೊಂದು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ನೀವು ಕಾಯ್ತಾ ಇದ್ದೀರಾ, ಅವರು ಕಾಯ್ತಾ ಇದ್ದಾರೆ. ಸೊ ಇಬ್ಬರೂ ಏನಂತ ಆ್ಯಕ್ಷನ್ ತೊಗೊತೀರಾ ಅರ್ಥ ಆಗ್ತಾ ಇಲ್ಲ ನನಗೆ. ಸೊ ನೀವು ಏನೂ ಮಾಡಲ್ಲ, ಅವರು ಏನೂ ಮಾಡಲ್ಲ ಅಂದರೆ ಈ ಕನೆಕ್ಷನ್ ಮುಂದೆ ಹೋಗೋದು ಹೇಗೆ ನನಗೆ ಅರ್ಥ ಆಗ್ತಾ ಇಲ್ಲ.
ಸೊ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಸೊ ಬಟ್ ಅವರು ಆ್ಯಕ್ಷನ್ ತೊಗೋಬೇಕು ಅಂತ ತುಂಬ ಇಷ್ಟ ಇದೆ ಅವ್ರಿಗೆ, ಈ ಕನೆಕ್ಷನ್ನ ಮುಂದೆ ತೊಗೋಬೇಕು ಅಂತ ಇಷ್ಟ ಇದೆ. ಬಟ್ ಹೀ ಈಸ್ ವೇಟಿಂಗ್ ಆರ್ ಶಿ ಈಸ್ ವೇಟಿಂಗ್ ನಿಮ್ಮ ಕಮ್ಯುನಿಕೇಷನ್ಗೋಸ್ಕರ. ನೀವು ಮಾತಾಡ್ತೀರಾ ಅಂತ, ನೀವೇನಾರ ಸ್ಟೆಪ್ ತೊಗೊತೀರಾ ಅಂತ. ಗ್ರೇಟ್. ಬಟ್ ನಿಮ್ಮನ್ನು ಅವರು ತುಂಬಾ ಇಂಡಿಪೆಂಡೆಂಟ್ ಪರ್ಸನ್, ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ, ಫಿಸಿಕಲಿ ತುಂಬ ಅಟ್ರಾಕ್ಟೆಡ್ ಇದ್ದಾರೆ ನಿಮ್ಮ ಪ್ರತಿ ಅವರು. ಸೊ ಸಾಕಷ್ಟು ಕೆಲವೊಂದು ಒಳ್ಳೆಯದಿದೆ ಇಲ್ಲಿ. ಸೊ ನೋಡೋಣ ನಿಮ್ಮಿಬ್ರು ಕಲೆಕ್ಟಿವ್ ಎನರ್ಜಿ ಏನಿದೆ. ಸೊ ನಿಮ್ಮಿಬ್ರು ಕಲೆಕ್ಟಿವ್ ಎನರ್ಜಿ ರಿಜಿಡ್ ಇದ್ದರೆ ಸ್ವಲ್ಪ ಕಷ್ಟ ಇದೆ. ಓಕೆ, ಎಸ್, ಜಸ್ಟಿಸ್ ಕಾರ್ಡ್. ಸೊ ಇಬ್ಬರೂ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಬ್ಲೇಮ್ ಗೇಮ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ನೀವು ಅವ್ರ ಮೇಲೆ ಬ್ಲೇಮ್ ಹಾಕಿ ಕಾಯ್ತಾ ಇದ್ದೀರಾ, ಅವರು ನಿಮ್ಮ ಮೇಲೆ ಬ್ಲೇಮ್ ಹಾಕಿ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೇನಂದರೆ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ. ಸೊ ಫಾರ್ ಎಕ್ಸಾಂಪಲ್ ಇದು. ಸೊ ನಿಮಗೇನು ಅನಿಸುತ್ತೆ ಅಂದರೆ ಅವರೇನೋ ತಪ್ಪು ಮಾಡಿದ್ದಾರೆ, ಅವರು ಇದನ್ನು ಮುಂದುವರಿಸಬೇಕು, ನಾನು ಯಾಕೆ ಮಾಡಲಿ ಅನ್ನೋದು ನಿಮ್ಮ ಯೋಚನೆ ಆಗಿದೆ. ಸೊ ಜಸ್ಟಿಸ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮಿಬ್ರಿಗೂ ಸೊ ಫೇರಾಗಿ ಈ ಕನೆಕ್ಷನ್ನ ನೋಡಿ. ನಿಜವಾಗ್ಲೂ ನಿಮಗೆ ಈ ಕನೆಕ್ಷನ್ ಬೇಕು ಅಂದರೆ ಈ ಕನೆಕ್ಷನ್ ಖಂಡಿತ ಆಗುತ್ತೆ. ಬಟ್ ನೀವು ಅದನ್ನು ಫೇರಾಗಿ ನೋಡಬೇಕಾಗಿದೆ. ಸೊ ಫೇರಾಗಿ ಏನು ನೋಡಬೇಕಾಗಿದೆ, ನಿಮ್ಮ ತಪ್ಪು ಅವರ ತಪ್ಪು ಏನೇ ಆಗಿರ್ಬೋದು ಒಬ್ರನ್ನೊಬ್ರು ಕ್ಷಮಿಸಬೇಕು ಅಂತ ಹೇಳ್ತಾ ಇದೆ ಆ್ಯಂಡ್ ಮುಂದೆ ನಡಿಬೇಕು ಅಂತ ಹೇಳ್ತಾ ಇದೆ ಈ ಕಾರ್ಡ್. ಸೊ ನೀವು ಒಬ್ರಿಗೊಬ್ರು ಕ್ಷಮಿಸಿ ಫರ್ಗಿವ್ ಮಾಡಿ ಆ್ಯಂಡ್ ಮುಂದೆ ಈ ಕನೆಕ್ಷನ್ನ ತೊಗೊಂಡು ಹೋದರೆ ದೇರ್ ಈಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೊಟೆನ್ಷಿಯಲ್ ಅಂತ ಹೇಳ್ತೀನಿ. ಸೊ ಎಲ್ಲ ಒಳ್ಳೆಯದಾಗೋದಿದೆ. ಸೊ ನಿಮ್ಮ ಗೈಡೆನ್ಸ್ ನೋಡೋಣ, ಸ್ಪಿರಿಟ್ಸ್ ಏನು ಹೇಳ್ತಾರೆ ಅಂತ. ಸೊ ಕೆಲವೊಂದು ನಿಮಗೆ ಗೊತ್ತಾಗಿದೆ, ಕೆಲವೊಂದು ನೀವೊಂಥರ ಹೈ ಪ್ರೀಸ್ಟೆಸ್ ಇದ್ದಂಗೆ. ನೀವು ಎಲ್ಲ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ ನಿಮ್ಮದು, ನಿಮ್ಮ ಗಟ್ ಫೀಲಿಂಗ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ನೀವು ಇಷ್ಟು ಕಾಯ್ತಾ ಇದ್ದೀರಾ. ನಿಮ್ಗೆ ಗೊತ್ತು ಕೂಡ ಇದು ಸೋಲ್ಮೇಟ್ ರಿಲೇಷನ್ಶಿಪ್ ಅಂತ. ಯು ಆರ್ ಎ ವೆರಿ ಸ್ಟ್ರಾಂಗ್ ಫೀಮೇಲ್. ಈವನ್ ನಿಮ್ಮ ಪರ್ಸನ್ನು ಅಷ್ಟೇ ನಿಮ್ಮನ್ನು ತುಂಬ ಸ್ಟ್ರೆಂತ್ ಇರೋರು, ತುಂಬಾ ನಾಲೆಡ್ಜ್ ಇರೋರು ಅಂತಲೇ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಜಸ್ಟಿಸ್ ಏನು ಹೇಳ್ತಾ ಇದೆ ಅಂದರೆ ನೀವಿಬ್ಬರು ಈ ಕನೆಕ್ಷನ್ನ ಮುಂದೆ ತೊಗೊಂಡು ಹೋಗಬೇಕು ಅಂದರೆ ಇಬ್ಬರೂ ಕೂಡ ಒಬ್ರನ್ನೊಬ್ರು ಕ್ಷಮಿಸಿ ಮುಂದೆ ನಡಿಬೇಕು ಅನ್ನೋದೇ ಇದು ಹೇಳ್ತಾ ಇದೆ. ಸೊ ಕೆಲವೊಂದು ಸಿಲ್ವರ್ ಲೈನಿಂಗ್ ಅಂತಾರಲ್ಲ, ಒಂದು ಕ್ಲೌಡಲ್ಲಿ ಒಂದು ಸಿಲ್ವರ್ ಲೈನಿಂಗ್, ಒಂದು ಆಶಾಕಿರಣ ಅಂತಾರೆ. ಸೊ ಆ ಆಶಾಕಿರಣ ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ, ಅದನ್ನು ನೀವು ಉಪಯೋಗಿಸ್ಕೋಬೇಕು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಸಾಕಷ್ಟು ನಿಮ್ಮಲ್ಲಿ ಹೆವನ್ ಮತ್ತು ಅರ್ತ್ ಅಂದರೆ ನಾವು ಸ್ವರ್ಗ ಮತ್ತು ಭೂಮಿ ಅವೆರಡನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದೆ. ಸೊ ಸಾಕಷ್ಟು ನಿಮ್ಮ ಮೆಡಿಸನ್ ಫೀಲ್ಡಲ್ಲಿ ಇರ್ಬೋದು ಆ್ಯಂಡ್ ನೀವೊಂದು ಹೀಲರ್ ಇರ್ಬೋದು, ಯಾವುದೇ ರೀತಿ ಹೀಲಿಂಗ್ ಮಾಡ್ತಿರ್ಬೋದು, ಇಲ್ಲ ಅಂದರೂ ಪರವಾಗಿಲ್ಲ. ಬಟ್ ನಿಮಗೆ ರಾಯಲ್ ಬ್ಲೂ ತುಂಬ ಇಷ್ಟ ಇರ್ಬೋದು. ಸೊ ಬ್ಲೂ ಕಲರ್ ತುಂಬ ಇಷ್ಟ ಇರ್ಬೋದು ನಿಮಗೆ. ಸೊ ನಿಮಗೆ ಸ್ಟಾರ್ಸ್ ನೋಡೋದು ರಾತ್ರಿ ಹೊತ್ತು ಅದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.